ಸ್ಟಾರ್ ರವಿಚಂದ್ರನ್ ಮತ್ತು ಬಬ್ಲಿ ಗರ್ಲ್ ಖುಷ್ಬೂ ಅವರ ಜೋಡಿ ಸ್ಯಾಂಡಲ್ವುಡ್ ನಲ್ಲಿ ಮೋಡಿ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಅಂಜದ ಗಂಡು, ರಣಧೀರ ಅಂತಹ ಸೂಪರ್ ಡೂಪರ್ ಲವ್ ಸ್ಟೋರಿ ಹಿಟ್ ಗಳನ್ನ ನೀಡಿದ ಈ ಪೇರನ್ನ ಕಂಡ್ರೆ ಪ್ರತಿಯೊಬ್ಬರೂ ಸಹ ಪ್ರೀತಿಯ ಪ್ರಯಾಣದಲ್ಲಿ ಪ್ರಯಾಣಿಸುವ ಪಕ್ಷಿಗಳು ಎಂಬಂತೆ ಕಾಣ್ತಾರೆ. ಅಷ್ಟೇ ಅಲ್ಲದೆ ಇವರಿಬ್ಬರ ಮಧ್ಯೆ ಉತ್ತಮ ಬಾಂಧವ್ಯವೂ ಸಹ ಇತ್ತಂತೆ. ಹೌದು, ಒಮ್ಮೆ ರಣಧೀರ ಶೂಟಿಂಗ್ ನಡೆಯುತ್ತಿರುವಾಗ ಖುಷ್ಬೂ ಅವರ ತಾಯಿಗೆ ತಮ್ಮ ಆರೋಗ್ಯದ ಅನಾವಸ್ಥೆಯಲ್ಲಿ ಹಾಸ್ಪಿಟಲ್ಗೆ ದಾಖಲಾಗಿದ್ರಂತೆ. ಈ ವೇಳೆ ಖುಷ್ಬೂ ಅವರು ಆರ್ಥಿಕವಾಗಿ ಸಬಲರಾಗಿರ್ಲಿಲ್ವಂತೆ. ಹೀಗಾಗಿ ತಮ್ಮ ತಾಯಿಯ ಬಿಲ್ ಪೇ ಮಾಡಲು ಸಹ ಖುಷ್ಬೂ ಅವರಿಗೆ ಕಷ್ಟಕರವಾಗಿತ್ತಂತೆ. ಇದೇ ವೇಳೆ ಡಾಕ್ಟರ್ ಅವರಿಗೆ ಮನವಿ ಮಾಡಲು ಖುಷ್ಬೂ ಅವರು ಹೊರಟಿದ್ದು ಏಕಪ್ಪ ಅಂತ ಅಂದ್ರೆ, ಕೆಲವು ದಿನ ಸಮಯ ಕೊಡಿ, ತದನಂತರ ನಾನು ಹಣವನ್ನ ಪಾವತಿಸುತ್ತೇನೆ ಎಂದು ಕೇಳಲು ಹೊರಟಿದ್ರಂತೆ. ಈ ವಿಷಯವನ್ನ ಡಾಕ್ಟರ್ ಬಳಿ ಹೇಳುವ ಮುಂಚೆಯೇ ಡಾಕ್ಟರ್ ಅವರು ಖುಷ್ಬೂ ಅವರಿಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ನಿಮ್ಮ ತಾಯಿಯ ಬಿಲ್ ಪೇ ಮಾಡಾಗಿದೆ, ನೀವು ನಿಮ್ಮ ತಾಯಿಯನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಇಷ್ಟಕ್ಕೂ ಬಿಲ್ ಯಾರು ಪೇ ಮಾಡಿದ್ರು ಎಂಬುದು ನಿಮ್ಮೆಲ್ಲರ ಸಂಶಯವಾ? ಅದಕ್ಕೆ ಉತ್ತರವು ನಮ್ಮ ಬಳಿ ಇದೆ, ಹೇಳ್ತೀವಿ ಕೇಳಿ. ರಣಧೀರ ಚಿತ್ರದ ಶೂಟಿಂಗ್ ನಲ್ಲಿ ಖುಷ್ಬೂ ಅವರು ತಮ್ಮ ಮಾನಸಿಕ ಸ್ಥಿತಿಯಲ್ಲಿ ಇರದೆ ಸಂಕೋಚದಿಂದ ಕೂತಿರುವ ವಿಷಯವನ್ನ ಗಮನಿಸಿದ ರವಿಚಂದ್ರನ್ ಮತ್ತು ಅವರ ತಂದೆ ವೀರಸ್ವಾಮಿಯವರು ಈ ಹಿನ್ನೆಲೆಯನ್ನೆಲ್ಲ ತಿಳಿದುಕೊಂಡು ಅವರ ತಾಯಿಯ ಹಾಸ್ಪಿಟಲ್ ಬಿಲ್ ಅನ್ನ ಪೇ ಮಾಡಿದ್ರಂತೆ. ಹೀಗಾಗಿ ಪ್ರಸ್ತುತ ಖುಷ್ಬೂ ಅವರ ತಾಯಿ ಅವರನ್ನ ಅಂದು ವೀರಸ್ವಾಮಿಯವರು ಮತ್ತು ರವಿಚಂದ್ರನ್ ಅವರು ನೀಡಿರುವ ದೊಡ್ಡ ಗಿಫ್ಟ್ ಎಂದು ಇತ್ತೀಚೆಗಷ್ಟೇ ಖುಷ್ಬೂ ಅವರು ಹೇಳುತ್ತಾ ಭಾವುಕರಾಗಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.